टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗೋಲ್ಡ್ ನಟಿಗೆ ಜಾಮೀನು ಸಿಗುತ್ತೋ ಸಿಗಲ್ವೋ ಇದೀಗ ಎದ್ದಿರುವಂಥ ದೊಡ್ಡ ಪ್ರಶ್ನೆ. ಯಾಕಂದರೆ ಈಕೆ ಮೈ ಮೇಲೆಲ್ಲ ಗೋಲ್ಡ್ ಅಂಟಿಸ್ಕೊಂಡ್ಬಂದು ಸಿಕ್ಕಿಬಿದ್ದು ಕಂಬಿ ಎಣಿಸ್ತಿರುವಂಥದ್ದು ಗೊತ್ತಿರುವಂಥ ಸಂಗತಿ. ಇವತ್ತು ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಜಾಮೀನು ಕೋರಿ ನಟಿ ರನ್ಯಾ ಕೋರ್ಟಿನ ಮೊರೆ ಹೋಗಿದ್ದಾರೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ರನ್ಯಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಬಹುದು? 14 ದಿನ ನ್ಯಾಯಾಂಗ ಬಂಧನದಲ್ಲಿರುವಂಥ ರನ್ಯಾ, ಆಕೆಗೆ ಬೇಲ ಅಥವಾ ಜೈಲೇ ಫಿಕ್ಸಾ ಅನ್ನುವಂಥದ್ದು ಇವತ್ತು ತೀರ್ಮಾನ ಆಗುತ್ತೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ರನ್ಯಾ ಇದ್ದಾಳೆ. ನೋಡಿ, ಮದುವೆಯಾಗಿ 3 ತಿಂಗಳಾಗಿಲ್ಲ, 3 ತಿಂಗಳಿಗೇ ಸ್ಮಗ್ಲಿಂಗ್ ಶುರು. 16 ಬಾರಿ ಹೋಗಿ ಬಂದಿರೋದು ಸಾಮಾನ್ಯ ಸಂಗತಿನ. ಮೈ ಮೇಲೆಲ್ಲ ಬಂಗಾರ ಅಂಟಿಸ್ಕೊಂಡು ಕೆಜಿಗಟ್ಟಲೆ ಬಂಗಾರ ಅಂಟಿಸ್ಕೊಂಡು ಬರ್ತಾ ಇದ್ದಂಥ ಈಕೆ ತನ್ನ ತಂದೆಯ ಹೆಸರು ಹೇಳಿ, ನಮ್ಮಪ್ಪ ಹಿರಿಯ ಪೊಲೀಸ್ ಅಧಿಕಾರಿ ಅಂತ ಹೆಸರು ಹೇಳಿ, ಯಾವುದೇ ಈ ಫಿಸಿಕಲ್ ಚೆಕಪ್ ಇಲ್ದನೇ ನೇರವಾಗಿ ಈಕೆ ಬರ್ತಾ ಇದ್ಲು. ಹೆಂಗೋ ಒಂದು ಸುಳಿವು ಸಿಕ್ತು. 10 ಬಾರಿ ಈಕೆ ಯಾಕೆ ಹೋಗ್ತಾಳೆ? ಏನೀಕೆ ಕೆಲಸ? ಸಾಕ್ಸೋದಷ್ಟೇ ಕೆಲಸ. ಇಲ್ಲಿ ಇದೊಂದು ದೊಡ್ಡ ಪಟಾಲಂ ಕೆಲಸ ಮಾಡ್ತಾ ಇರುತ್ತೆ. ಇದ್ರ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ. ಈ ಚಿನ್ನ ಸಾಗಾಣಿಕೆ ಇದೆಯಲ್ಲ, ಅದೊಂದು ದೊಡ್ಡ ದಂಧೆ, ದೊಡ್ಡ ಟೀಮ್ ಇರುತ್ತೆ. ದೊಡ್ಡ ಟೀಮಿನ ಜೊತೆಗೆ ರನ್ಯಾ ಕೂಡ ಸೇರ್ಕೊಂಡಿದ್ಲು. DG ಮಗಳು ಅನ್ನುವಂಥ ಪ್ರೋಟೋಕಾಲ್ ಇತ್ತಲ್ಲ, ಆ ಪ್ರೋಟೋಕಾಲ್ ಈಕೆಯ ನೆರವಿಗೆ ಬಂತು. ಯಾಕಂದರೆ 10 ಸರಿ ಸುಮ್ಮನೆ ದುಬೈಗೆ ಹೋಗಿ ಬರ್ತಾರ, ಬಿಡಪ್ಪ ಏನಾದರೂ ಬಂಧು ಬಳಗ ಅಥವಾ ಯಾರಾದರೂ ಅವ್ರ ಕಡೆಯವ್ರು ಕೆಲಸ ಮಾಡ್ತಾ ಇದ್ದಾರೆ, ಏನೋ ಅರ್ಜೆಂಟ್ ಇತ್ತು, ಶೂಟಿಂಗ್ ಇತ್ತು, ಅದಕ್ಕೊಂದು ಅರ್ಥ ಇದೆ. 3 ತಿಂಗಳಲ್ಲಿ 10 ಬಾರಿ ಹೋಗಿ ಬಂದರೆ ಅನುಮಾನ ಆಗಲ್ವಾ? ಇಂಥ ಅನುಮಾನನೇ ಈಕೆ ಸಿಕ್ಕಿಬೀಳಲಿಕ್ಕೆ ಕಾರಣ ಆಯಿತು. ಇಂಥ ಅನುಮಾನವೇ ಮೈಗೆಲ್ಲ ಈಕೆ ಗೋಲ್ಡ್ ಅಂಟಿಸ್ಕೊಂಡು. ನೋಡಿ, ಒಂದು ದೊಡ್ಡ ಜಾಲ ಇಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಅಂತಂದರೆ, ನೀವು ತೀರಾ ರೆಸ್ಟ್ ರೂಮ್ ತನಕ ತೊಗೊಂಬಂದು ಗೋಲ್ಡ್ ತಂದು ಕೊಡ್ತಾರೆ. ರೆಸ್ಟ್ ರೂಮ್ ತನಕ ಎಲ್ಲ ಪೂರ್ತಿ ಚೆಕ್ ಇನ್ ಆಗಿರುತ್ತೆ ಅಷ್ಟೊತ್ತಿಗೆ, ಮತ್ಯಾವುದು ತಪಾಸಣೆಗಳಿರಲ್ಲ. ಆ ಸಂದರ್ಭದಲ್ಲಿ ಈಕೆ ಹೋಗ್ತಾಳೆ, ಹೋಗಿ ಮೈಗೆಲ್ಲ ಅಂಟಿಸ್ಕೊತಾಳೆ, ಅಥವಾ ಏನೇನು ಅಲ್ಲಿ ಇಟ್ಟಿರ್ತಾರೆ, ಬ್ಯಾಗ್ ಇಟ್ಟಿರ್ತಾರೆ, ಆ ಬ್ಯಾಗಲ್ಲಿ ಆಕೆ ಎಲ್ಲವನ್ನೂ ಕೂಡ ಧರಿಸಿಕೊಂಡು, ಯಾಕಂದರೆ ಈ ಪಾಕೆಟ್ಗಳ ಥರ ಇರುತ್ತೆ ಅದೆಲ್ಲದೂ ಕೂಡ, ಅದರಲ್ಲೆಲ್ಲ ಗೋಲ್ಡನ್ನು ಇಟ್ಕೊಂಡು ಆಕೆ ಸೀದಾ ಬಂದು ವಿಮಾನ ಹತ್ತಾಳೆ. ಯಾರು ಚೆಕ್ ಮಾಡಲ್ಲ ಆ ಸಂದರ್ಭದಲ್ಲಿ, ಯಾಕಂದರೆ ಎಲ್ಲ ಮುಗಿದಿರುತ್ತೆ ಆವಾಗ. ಬರಬೇಕಾದ್ರೆ ಎಲ್ಲಿ ಸಮಸ್ಯೆ? ಬೆಂಗಳೂರು ಬಂದು ಇಳಿದಾದ ಮೇಲಿಂದ ಬ್ಯಾಗೇಜ್ ಹೋಗುತ್ತೆ. ಈಕೆಯನ್ನು ಬಂದು ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಯಾವುದೇ ಫಿಸಿಕಲ್ ಚೆಕ್ ಇಲ್ಲ. ಈಕೆ ಬಂದು ಇನ್ಯಾವುದೋ ಒಂದು ಮನೆಯಲ್ಲಿ ಆ ಇದ್ದಿದ್ದನ್ನೆಲ್ಲವನ್ನು ಕೂಡ ಬಿಚ್ಚಿ ಆ ಗೋಲ್ಡನ್ನು ಇಟ್ಟು ಹೊರಟೋದ್ರೆ ಮುಗಿದೋಯ್ತು ಕತೆ. ಈಕೆಗೆ 4ರಿಂದ 5% ಹಣ ಸಿಗ್ತಾ ಇತ್ತು. ಅಂದರೆ ಚಿನ್ನವನ್ನು ನಿಗದಿತ ಜಾಗಕ್ಕೆ ತಲುಪಿಸಿದ್ರೆ 50 ಲಕ್ಷ ರೂಪಾಯಿ ಹಣ. ಒಂದು ಸರಿ ಟ್ರಿಪ್ ಹೋಗಿ ಬಂದರೆ 50 ಲಕ್ಷ. 10 ಸರಿ ಹೋಗಿ ಬಂದೇಳಿಕೆ ಎಷ್ಟು ಸಿಕ್ಕಿರ್ಬೋದು? ಚಿನ್ನದ ಪ್ರಮಾಣ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ಇದೊಂದು ದೊಡ್ಡ ದಂಧೆ. ಇದು ದೊಡ್ಡ ದೊಡ್ಡ ಕುಳಗಳು ಕೆಲಸ ಮಾಡ್ತಾ ಇರ್ತವೆ ಇದರಲ್ಲಿ. ಇದು ಸಂಗತಿ. ಹೀಗಾಗಿ ಯಾರು ಎಲ್ಲಿಗೆ ಮುಟ್ಟಿಸ್ತಾರೆ, ಏನು ಎತ್ತ ತರೋರಿಗೂ ಕೂಡ ಗೊತ್ತಿರಲ್ಲ. ನೀವಿಂಥ ರೆಸ್ಟ್ ರೂಮ್ ಹೋಗ್ತೀರಿ, ರೆಸ್ಟ್ ರೂಮಲ್ಲೊಂದು ಬ್ಯಾಗ್ ಇರುತ್ತೆ, ನೀವು ಆ ಬ್ಯಾಗ್ ಚೆಕ್ ಮಾಡಿ, ಅದರಲ್ಲಿ ಚಿನ್ನ ಇರುತ್ತೆ, ಆ ಚಿನ್ನವನ್ನು ಮೈ ಮೇಲೆ ಅಂಟಿಸ್ಕೊಳ್ಳಿ. ಅಥವಾ ಏನಾದರೂ ಆ ಪೌಚ್ ಥರ ಇರುತ್ತೆ, ಅದನ್ನು ಮೈಗೆ ಸುತ್ತಕೊಂಡು ಅದರಲ್ಲಿ ಜೇಬುಗಳಿರ್ತಾವಲ್ಲ, ಅದರಲ್ಲಿ ಚಿನ್ನವನ್ನು ತುಂಬ್ಕೋಬೇಕು. ಕೆಜಿಗಟ್ಟಲೆ ತುಂಬ್ಕೊಂಡಿಗೆ ಬಂದರೆ ಮುಗೀತು. ಬೆಂಗಳೂರಿಗೆ ಬಂದಾದಮೇಲೆ ರಕ್ಷಣೆ ಮಾಡೋಕ್ಕೆ ಅಧಿಕಾರಿಗಳಿರ್ತಾರೆ. ಶಾಮೀಲಾಗಿರುವಂಥದ್ದು ಪಕ್ಕ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಈ ರೀತಿ ಚಿನ್ನ ತಗೊಂಬಂದು ಸಿಕ್ಕಿಬೀಳ್ದೇ ಯಾರಾದರೂ ಬರೋಕ್ಕೆ ಸಾಧ್ಯನಾ? ನೀವು ಜಾಸ್ತಿ ಚಿನ್ನ ಹೇರ್ಕೊಂಬಂದ್ರೆ ಅನುಮಾನದಿಂದ ಕೇಳ್ತಾರೆ ಅಧಿಕಾರಿಗಳು, ಏನು ಇಷ್ಟೊಂದು ಚಿನ್ನ ಹೇರ್ಕೊಂಬಂದ್ರಲ್ಲಪ್ಪ ಇವರು ಅಂತ. ಅಂಥದ್ದು ಒಂದು ಹುಡುಗಿಗೆ ಆಕೆಯನ್ನು ಚೆಕ್ ಮಾಡೋದೇ ಇಲ್ಲ ಅಂತಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಇದು ಒಬ್ರಿಗೊಬ್ರಿಗೆ ಸರಿಯಾದ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ದನೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪಕ್ಕಾ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೆದಿರುವಂಥ ಕೆಲಸ ಇದು. ಈಗ ನೋಡಿ, ಮಗಳ ಬಂಧನ ಆಗಿದ್ದು, ಈಗ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ ಅವ್ರ ತಂದೆ.
ರನ್ಯಾ ರಾವ್ ಕೆಲಸಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ DGP ರಾಮಚಂದ್ರ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೂ ಆಕೆ ಕೆಲಸಗಳಿಗೂ ಯಾವುದೇ ಸಂಬಂಧ ಇಲ್ಲ. ಆಕೆ ಕೆಲಸ ಏನು, ಆಕೆ ಗಂಡನ ಕೆಲಸ ಏನು, ಅದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ಇದೊಂಥರ ನಮಗೆ ಆಘಾತ ತಂದಿದೆ. ಇದು ಕಾನೂನು ತನ್ನ ವ್ಯಾಪ್ತಿನಲ್ಲಿ ಏನು ಕ್ರಮ ಕೈಗೊಳ್ಳುತ್ತೋ ಅದನ್ನು ಕೈಗೊಳ್ಳಿ ಅಂದಿದ್ದಾರೆ ರಾಮಚಂದ್ರ ರಾವ್. ಮಗಳ ಬಂಧನ ಕೇಸ್ನಿಂದ ಅವರು ಅಂತರ ಕಾಪಾಡ್ಕೊಂಡಿದ್ದಾರೆ. ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇವರು ಬುಡ ತನಕ ಬರುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇವತ್ತು ಬೇಲು ಒಂದು ಕಡೆಗೆ, ಬೇಲ್ದು ಇನ್ನೊಂದು ಕಡೆಗೆ ಏನೇನು ನಡೀತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಮಾಹಿತಿಗಳು ಹೊರಗಡೆ ಬಂದಿವೆ? ಜಗದೀಶ್. ಖಂಡಿತ ರಂಗನಾಥ್, ಈಗಾಗಲೇ DRIನಿಂದ ಏನು ಬಂಧನಕ್ಕೊಳಗಾಗಿರುವಂತಹ ರನ್ಯಾ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ರನ್ಯಾ ಏನು ಜಾಮೀನು ಅರ್ಜಿ ಕೋರುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ತಮ್ಮ ವಕೀಲರ ಮುಖಾಂತರವಾಗಿ ಈಗಾಗಲೇ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಏನಿದೆ ಅದರಲ್ಲಿ ಇವತ್ತು ಸಂಜೆ ಒಂದು 3 ಗಂಟೆಯ ಸಂದರ್ಭದಲ್ಲಿ ವಿಚಾರಣೆಗೆ ಅರ್ಜಿ ಬರುವಂತಹ ಒಂದು ಸಾಧ್ಯತೆಗಳಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಏನು ರನ್ಯಾ ಪರ ವಕೀಲರು ಯಾವ್ಯಾವ ಅಂಶಗಳನ್ನು ಮುಂದಿಟ್ಕೊಂಡು ತಮ್ಮ ಪರವಾದಂತಹ ಒಂದು ಕಕ್ಷಿದಾರರೇನಿದ್ದಾರೆ ಅವರನ್ನ ಈಗ ಏನು ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ, ಒಂದು ಜಾಮೀನನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಯಾವ್ಯಾವ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಕುತೂಹಲ ಆಗಿದೆ. ಮತ್ತೊಂದು ಕಡೆ ಕೋರ್ಟ್ ಕೂಡ ಇದಕ್ಕೆ ಏನು DRI ಅಧಿಕಾರಿಗಳಿಗೂ ಕೂಡ ಪರ ವಕೀಲರಿಗೂ ಕೂಡ ಸೂಚನೆ ನೀಡುವಂಥದ್ದು. ಅಂದರೆ ಈ ರೀತಿಯಾದಂಥ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿರುವಂತಹ ನಿಟ್ಟಲ್ಲಿ ಆಕ್ಷೇಪಣೆ ಯಾವ್ಯಾವ ವಿಚಾರಗಳನ್ನು ನೀವು ಉಲ್ಲೇಖಿಸ್ತೀರಾ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಸೂಚನೆಯನ್ನು ನೀಡುವಂಥ ಒಂದು ಪ್ರಕ್ರಿಯೆಗಳು ಕೂಡ ಆಗುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾದಂತಹ ಬಳಿಕವಾಗಿ ರನ್ಯಾ ಅವರ ಮಲ್ಲತಂದೆ ಕೂಡ ಈ ವಿಚಾರವಾಗಿ ಕೂಡ ಒಂದು ಪ್ರತಿಕ್ರಿಯೆಗಳನ್ನು ಕೂಡ ನೀಡಿರುವಂಥದ್ದು. ಅಂದರೆ ನಾವು ಆಕೆ ಮದುವೆ ಆದಂತಹ ಬಳಿಕವಾಗಿ ಆಕೆ ಪ್ರತ್ಯೇಕವಾಗಿ ತನ್ನ ಗಂಡನ ಜೊತೆ ವಾಸವಾಗಿದ್ದಾಳೆ. ಆದರೆ ಈ ವಿಚಾರ ನನಗೆ ಯಾವುದೇ ರೀತಿಯಲ್ಲಿ ಗೊತ್ತಿರಲಿಲ್ಲ ಅನ್ನುವಂತಹ ನಿಟ್ಟಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ಜೊತೆಗೆ ಕಾನೂನಲ್ಲಿ ಏನೇನಿದೆ ಆ ನಿಟ್ಟಲ್ಲಿ ಒಂದು ತನಿಖೆ ಆಗುತ್ತೆ, ಜೊತೆಗೆ ಆ ನಿಟ್ಟಲ್ಲಿ ಒಂದು ಮುಂದೆ ಸಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಉಲ್ಲೇಖಿಸಿರುವಂಥದ್ದು. ರಂಗನಾಥ್, ಜಗದೀಶ್, ಏನಾದರೂ ಅವ್ರ ತಂದೆಯನ್ನ ಕರೆಸಿ ಏನಾದರೂ ವಿಚಾರಣೆ ಮಾಡ್ಬೋದಾ, ಏನಾದರೂ ಕೇಳ್ಬೋದಾ? ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದು ರಂಗನಾಥ್. ಯಾಕಂದ್ರೆ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಇರುವಂತದ್ದು ರನ್ಯಾ ಪಾತ್ರ ಮಾತ್ರ. ಆದ್ರೆ ರನ್ಯಾ ತನಿಖೆಯನ್ನ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಕೆಯ ಜೊತೆಗೆ ಯಾವುದಾದ್ರೂ ಈ ಸ್ಮಗ್ಲಿಂಗ್ ನ ಪ್ರಕರಣದಲ್ಲಿ ತಂದೆಯ ಪಾತ್ರದ ನಿಟ್ಟಿನಲ್ಲಿ ಅಂಶಗಳು ಕಂಡು ಬಂದ್ರೆ ಮಾತ್ರ ಅವರನ್ನ ಕರೆಸುವಂಥದ್ದು. ಆದರೆ ಸೋಫಾರ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಅಂಶಗಳು ಕಂಡು ಬಂದಿಲ್ಲ. ಜೊತೆಗೆ ಏನು ಆಕೆಯನ್ನ ಪಿಕ್ ಮಾಡ್ಲಿಕ್ಕೆ ಏನೊಂದು ಅಲ್ಲಿ ಏರ್ಪೋರ್ಟ್ ನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬರ್ತಾ ಇದ್ರು ಅನ್ನುವಂಥದ್ದು, ಅಂದ್ರೆ ಅದು ಪ್ರೋಟೋಕಾಲ್ನ ಟೈಪ್ನಲ್ಲಿ ಇತ್ತು. ಅಂದರೆ ಆ ರೀತಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ರಿಸೀವ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ, ಅಂದರೆ ಒಬ್ಬ ಉನ್ನತ ಅಧಿಕಾರಿಯ ಕುಟುಂಬಸ್ಥರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಸಹಜವಾಗಿ ಇತ್ತು. ಆ ನಿಟ್ಟಿನಲ್ಲಿ ಅಲ್ಲಿ ಒಂದು ಪ್ರಕ್ರಿಯೆ ಆಗ್ತಾ ಇತ್ತು. ಆದರೆ ಈ ಘಟನೆ ಆದಂತಹ ಬಳಿಕವಾಗಿ ಈಗಾಗಲೇ ಆ ಕಾನ್ಸ್ಟೇಬಲ್ನ ಹೇಳಿಕೆಗಳನ್ನು ಕೂಡ DRI ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಆದರೆ ಇಲ್ಲಿ ರನ್ಯಾ ಪಾತ್ರ ಏನಿದೆ ಸ್ಮಗ್ಲಿಂಗ್ನಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಭೌತಿಕವಾಗಿ ಸ್ಪಷ್ಟವಾಗಿರುವಂಥದ್ದು. ಯಾಕಂದರೆ ಆಕೆಯ ಬಳಿ ಚಿನ್ನ ಸಿಕ್ಕಿರುವಂಥದ್ದು. ಇದಾದ ಬಳಿಕವಾಗಿ ಸದ್ಯ ಈಗ DRI ಅಧಿಕಾರಿಗಳು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಈ ಇನ್ವೆಸ್ಟಿಗೇಷನ್ ನಡುವೆ ಅವರ ತಂದೆಯ ಪಾತ್ರ ಕಂಡು ಬಂದ್ರೆ ಖಂಡಿತವಾಗ್ಲೂ ಅವರಿಗೆ ಕರೆಯುವಂತ ಸಾಧ್ಯತೆ ಇರುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.